ಹಲೋ ಫ್ರೆಂಡ್, ನಮಸ್ಕಾರ. ನಾನು ನಿತಿನ್. ನಿಮ್ಗೆಲ್ಲರಿಗೂ ಗೊತ್ತು ಫ್ರೆಂಡ್ಸ್, ಯೂಟ್ಯೂಬ್ ಇಂದ ಎಷ್ಟು ಜನ ಇದ್ದಾರೆ ಮನೇಲಿ ಕೂತ್ಕೊಂಡು ಎಷ್ಟು ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡ್ತಾರೆ ಅಂತ. ನಿಮ್ಮಲ್ಲಿ ಕೂಡ ತುಂಬಾ ಜನರಿಗೆ ಅನಿಸ್ತಾ ಇರಬಹುದು, ನಾನು ಕೂಡ ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡಬೇಕು, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ. ಬಟ್ ಇಲ್ಲಿ ಫ್ರೆಂಡ್ಸ್ ತುಂಬಾ ಜನರಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಅವರಿಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡಕ್ಕೆ ಆಗ್ತಾ ಇರೋದಿಲ್ಲ. ಸೊ ಇವತ್ತು ಫ್ರೆಂಡ್ಸ್ ನಿಮಗೋಸ್ಕರ ನಾನು ತುಂಬಾನೇ ಇಂಟ್ರೆಸ್ಟಿಂಗ್ ಇರುವಂತಹ ಒಂದು ಯೂಟ್ಯೂಬ್ ಚಾನಲ್ ಐಡಿಯಾನ ತೊಗೊಂಡು ಬಂದಿದ್ದೀನಿ. ಸೊ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿ ನೋಡಕ್ಕೆ ಸಿಗುತ್ತೆ. ಹಾಗೂ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ. ಹಾಗೂ ಫ್ರೆಂಡ್ಸ್ ಇಲ್ಲಿ ಕಂಟೆಂಟ್ ನೋಡಿ ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ಕ್ರಿಯೇಟೆಡ್ ಇರುತ್ತೆ. ಸಿಂಪ್ಲಿ ಫ್ರೆಂಡ್ಸ್ ನಿಮಗೆ ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ. ಸಿಂಪಲ್ ಕೆಲಸ ಇದೆ. ಸೊ ಬನ್ನಿ ಹಾಗಾದ್ರೆ ನೋಡೋಣ ಏನು ಕೆಲಸ ಇದೆ, ಹೇಗೆ ನೀವು ಯೂಟ್ಯೂಬ್ ಮೂಲಕ ಅರ್ನಿಂಗ್ ಮಾಡೋದು ಅಂತ ಹೇಳ್ತಿದ್ದೀನಿ. ಹಾಗೂ ಇದಕ್ಕೋಸ್ಕರ ಫ್ರೆಂಡ್ಸ್ ಯಾವುದೇ ರೀತಿ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಇದ್ರೆ ಸಾಕು, ನೀವು ಈಸಿಲಿ ಆ ಸ್ಮಾರ್ಟ್ಫೋನ್ನ ಬಳಸ್ಕೊಂಡು ನೀವು ಈಸಿಲಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು, ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡಬಹುದು. ಸೊ ಮೊದಲಿಗೆ ಫ್ರೆಂಡ್ಸ್ ನಮಗೆ ಪ್ರೂಫ್ ತರಿಸ್ತೀನಿ ಹಾಗೂ ಏನು ಕಂಟೆಂಟ್ ಇದೆ ನಮಗೆ ಅದನ್ನ ಹೇಳ್ತಾ ಇದೀನಿ. ಸೊ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು, ನಾನು ಯೂಟ್ಯೂಬ್ ಅಲ್ಲಿ ಬಂದಿದ್ದೀನಿ. ಇಲ್ಲಿ ಸಿಂಪ್ಲಿ ಬಂದು ಕ್ಯಾಟ್ಸ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಎಷ್ಟೊಂದು ವ್ಯೂಸ್ ಬರ್ತಿದೆ ನೋಡಿ. ಇದಕ್ಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ವ್ಯೂಸ್ ಬಂದಿದೆ, 36 ಮಿಲಿಯನ್ ವ್ಯೂಸ್ ಬಂದಿದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ನೋಡಿ, ಇದಕ್ಕೆ 52 ಮಿಲಿಯನ್ ವ್ಯೂಸ್ ಬಂದಿದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದಕ್ಕೆ ನೋಡಿ 201 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿ ಕ್ಯಾಟ್ ಆಗಿರ್ಬೋದು, ಡಾಗ್ಸ್ ಆಗಿರ್ಬೋದು, ಈ ರೀತಿ ಕಂಟೆಂಟ್ ಮೇಲೆ ಫ್ರೆಂಡ್ಸ್ ನಿಮಗೆ ಹಲವಾರು ಇಲ್ಲಿ ವ್ಯೂಸ್ಗಳು ನೋಡಕ್ಕೆ ಸಿಗುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವರು ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡ್ತಾರೆ. ಹಾಗೂ ಫ್ರೆಂಡ್ಸ್ ನಿಮಗೂ ಎಲ್ಲ ಗೊತ್ತಿರೋ ಹಾಗೆ ಇವಾಗ ಫ್ರೆಂಡ್ಸ್ ರೀಸೆಂಟ್ ಆಗಿ ನೋಡಿದ್ರೆ ಯೂಟ್ಯೂಬ್ ಏನು ಮಾಡ್ತಿದೆ, ತಮ್ಮ ರೀಲ್ಸ್ ಗಳಿಗೆ ತುಂಬಾನೇ ಪ್ರಮೋಟ್ ಮಾಡ್ತಿದೆ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ಫ್ರೆಂಡ್ಸ್ ನಿಮ್ದು ಚಾನಲ್ ಬೇಗನೆ ಗ್ರೋ ಆಗಬೇಕು ಅಂತ ನೀವು ಫ್ರೆಂಡ್ಸ್ ಶಾರ್ಟ್ಸ್ ಗಳ ಮೇಲೆ ವರ್ಕ್ ಮಾಡಿ. ಸೊ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಜಾಸ್ತಿ ಫ್ರೆಂಡ್ಸ್ ಇಲ್ಲಿ ಶಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ. ಸೊ ಇವತ್ತು ಫ್ರೆಂಡ್ಸ್ ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಈ ರೀತಿಯ ಒಂದು ಕ್ಯಾಟ್ ಆಗಿರ್ಬೋದು ಅಥವಾ ಡಾಗ್ಸ್ ಆಗಿರ್ಬೋದು, ಈ ರೀತಿ ಅನಿಮಲ್ಸ್ ಗಳ ಮೇಲೆ ನೀವು ಹೇಗೆ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ವರಿ ಮಾಡಕ್ಕೆ ಹೋಗ್ಬಿಡಿ, 110% ಮಾನಿಟೈಸೇಷನ್ ಆಗುತ್ತೆ. ಸೊ ನಾವು ಬೇರೆಯವ್ರದ್ದು ಯಾರ್ದು ಇಲ್ಲಿ ಯೂಟ್ಯೂಬ್ ಅಲ್ಲಿ ಇರುವಂತಹ ವಿಡಿಯೋಸ್ಗಳನ್ನ ನಾವು ತಗೋತಾ ಇಲ್ಲ. ಸೊ ಬೇರೆ ಒಂದು ವೆಬ್ಸೈಟ್ ಹೇಳ್ತಾ ಇದೀನಿ, ಅಲ್ಲಿಂದ ಫ್ರೆಂಡ್ಸ್ ನಿಮಗೆ ಈ ರೀತಿ ಹಲವಾರು ವಿಡಿಯೋಸ್ಗಳು ನೋಡೋಕೆ ಸಿಗುತ್ತೆ. ಫ್ರೀಯಲ್ಲಿ ಇರುತ್ತೆ, ರಾಯಲ್ಟಿ ಫ್ರೀ ಇರುತ್ತೆ, ಯಾವುದೇ ರೀತಿ ನಿಮಗೆ ಇಲ್ಲಿ ಕಾಪಿ ರೈಟ್ ಇಶ್ಯೂ ಆಗೋದಿಲ್ಲ. ಓಕೆ, ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ಪ್ರೂಫ್ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಈ ರೀತಿ ಆ ಕ್ಯಾಟ್ಸ್ಗಳ ಮೇಲೆ ಇಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ವ್ಯೂಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ಬರ್ತದೆ ಅಂತ. ಇದಕ್ಕೆ ನೋಡಿ ಫ್ರೆಂಡ್ಸ್ 22 ಮಿಲಿಯನ್ ವ್ಯೂಸ್ ಬಂದಿದೆ, 7.4 ಮಿಲಿಯನ್ ವ್ಯೂಸ್ ಬಂದಿದೆ, 2.9 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಂದು ವಿಡಿಯೋ ಮೇಲೆ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಹೋಗುತ್ತೆ. ಓಕೆ, ಸೊ ಇದೆಲ್ಲ ಕೆಲಸ ನೀವು ಹೇಗೆ ನೀವು ಮೊಬೈಲ್ ಫೋನಿಂದ ಮಾಡೋದು ಅಂತ ಹೇಳ್ತಾ ಇದೀನಿ. ಯಾಕಂದ್ರೆ ತುಂಬಾ ಜನ ಇದ್ದಾರೆ ಇಲ್ಲಿ ಮೊಬೈಲ್ ಫೋನ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಮೊಬೈಲ್ ಫೋನಿಂದ ನೀವು ಹೇಗೆ ಎಡಿಟಿಂಗ್ ಮಾಡೋದು ಹಾಗೂ ನಿಮಗೆ ಈ ರೀತಿ ವಿಡಿಯೋಸ್ಗಳು ಎಲ್ಲಿಂದ ಸಿಗುತ್ತೆ ಅಂತ ಕೂಡ ಹೇಳ್ತಾ ಇದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಾನು ಗೂಗಲ್ ಇದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಶುರು ಮಾಡೋ ಮುಂಚೆ ನನ್ನ ಕಣ್ಣಿಗೆ ಇಲ್ಲಿ ಬ್ಲಾಗಿಂಗ್ ಕೋರ್ಸ್ ಕಾಣ್ತಿದೆ. ಇದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಿದ್ದೀನಿ. ಯಾಕಂದ್ರೆ ತುಂಬಾ ಜನ ನನಗೆ ಕೇಳ್ತಿದ್ರು ಸರ್ ನಮಗೆ ಬ್ಲಾಗಿಂಗ್ ಕೋರ್ಸ್ ಅನ್ನ ತಗೊಂಡು ಬನ್ನಿ ಅಂತ. ಸೊ ನಿಮಗೋಸ್ಕರ ಫ್ರೆಂಡ್ಸ್ ನಲ್ಲಿ ಬ್ಲಾಗಿಂಗ್ ಕೋರ್ಸ್ ಅನ್ನ ತಗೊಂಡು ಬಂದಿದ್ದೀನಿ. ಸೊ ನಾನು ಬ್ಲಾಗಿಂಗ್ ಇಂದ ಹೇಗೆ ಅರ್ನ್ ಮಾಡ್ತೀನಿ, ಎಷ್ಟು ಅರ್ನ್ ಮಾಡ್ತೀನಿ, ಇದ್ರ ಬಗ್ಗೆ ಫ್ರೆಂಡ್ಸ್ ನಿಮಗೆ ಡೀಟೇಲ್ ಆಗಿ ಈ ಕೋರ್ಸ್ ಅಲ್ಲಿ ಹೇಳಿದ್ದೀನಿ. ಹಾಗೂ ನಾನು ಹೇಗೆ ಆರ್ಟಿಕಲ್ಸ್ ಗಳನ್ನ ಬರೀತೀನಿ, ನಮ್ದು ಕಂಪ್ಲೀಟ್ ಏನು ಸೀಕ್ರೆಟ್ಸ್ ಇದೆಲ್ಲ ಫ್ರೆಂಡ್ಸ್ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಈ ಕೋರ್ಸಲ್ಲಿ. ಸೊ ಯಾರಿಗೆ ಬ್ಲಾಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ನೀವು ಕೂಡ ಬ್ಲಾಗಿಂಗ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂದ್ರೆ ಡೆಫಿನೆಟ್ ಫ್ರೆಂಡ್ಸ್ ಇದನ್ನ ಹೋಗಿ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಓಕೆ, ಸೊ ಇವಾಗ ಬನ್ನಿ ಫ್ರೆಂಡ್ಸ್ ನೋಡೋಣ ನೀವು ಹೇಗೆ ಈ ರೀತಿ ನಿಮಗೆ ಅನಿಮಲ್ಸ್ ವಿಡಿಯೋಸ್ ಸಿಗುತ್ತೆ, ಎಲ್ಲಿಂದ ಸಿಗುತ್ತೆ, ಹಾಗೂ ಅದನ್ನು ನೀವು ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ತಾ ಇದೀನಿ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಮಗೆ ಕೆಲವಷ್ಟು ವೆಬ್ಸೈಟ್ಗಳು ಹೇಳ್ತಾ ಇದೀನಿ. ಸೊ ಫಸ್ಟ್ ವೆಬ್ಸೈಟ್ ಬಂದ್ಬಿಟ್ಟು ಪಿಕ್ಸೆಲ್ಸ್ ಅಂತ. ಸೊ ಸಿಂಪಲ್ ಫ್ರೆಂಡ್ಸ್ ನೀವು ಗೂಗಲ್ ಅಲ್ಲಿ ಬಂದು ಪಿಕ್ಸೆಲ್ಸ್ ಅಂತ ನೀವು ಸರ್ಚ್ ಮಾಡಿ, ನಿಮ್ಮ ಮುಂದೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೋಡ್ತಾ ಇರಬಹುದು ಪಿಕ್ಸೆಲ್ಸ್ ಅಂತ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಮೇಲ್ಗಡೆ ಅಂತ ಬರೆದಿದೆ ಬೆಸ್ಟ್ ಫ್ರೀ ಸ್ಟಾಕ್ ಫೋಟೋ ರಾಯಲ್ಟಿ ಫ್ರೀ ಇಮೇಜಸ್ ಅಂಡ್ ವಿಡಿಯೋಸ್ ಅಂತಿದೆ. ರಾಯಲ್ಟಿ ಫ್ರೀ ಅಂದ್ರೆ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ನೋಡೋಕೆ ಸಿಗೋದಿಲ್ಲ, 100% ಫ್ರೀ ಇರುತ್ತೆ. ಈಸಿಲಿ ಫ್ರೆಂಡ್ಸ್ ನೀವು ಅದನ್ನ ಯೂಸ್ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಮೇಲ್ಗಡೆ ಬರ್ತಿದ್ದೀನಿ, ಮೇಲ್ಗಡೆ ಬಂದು ಸಿಂಪ್ಲಿ ಇಲ್ಲಿ ಕ್ಯಾಟ್ ವಿಡಿಯೋಸ್ ಅಂತ ನಾನು ಸರ್ಚ್ ಮಾಡ್ತಿದ್ದೀನಿ. ಓಕೆ, ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಕ್ಯಾಟ್ ವಿಡಿಯೋಸ್ ಇದೆ. ಇಲ್ಲಿ ಫಸ್ಟ್ ಫೋಟೋಸ್ ಬಂದಿದೆ, ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ವಿಡಿಯೋ ಸೆಕ್ಷನ್ ಇದೆ. ಈ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಹಲವಾರು ವಿಡಿಯೋಸ್ಗಳು ನೋಡೋಕೆ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೆಲ್ಲ ಫ್ರೆಂಡ್ಸ್ ನೀವು ಯೂಸ್ ಮಾಡಬಹುದು. ಇದನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಇಲ್ಲಿ ಕಾಪಿರೈಟ್ ಇಶ್ಯೂ ನೋಡೋಕೆ ಸಿಗೋದಿಲ್ಲ. ಮತ್ತೆ ಹೇಳ್ತಾ ಇದೀನಿ, ಸೊ ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್ ಯೂಟ್ಯೂಬ್ ಶಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರಲ್ಲ, ಅವರು ಕೂಡ ಇಲ್ಲಿಂದಲೇ ವಿಡಿಯೋಸ್ಗಳನ್ನ ತಗೋತಾರೆ. ನೀವು ಬೇಕಾದ್ರೆ ಹೋಗಿ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ಹಾಗೂ ಇಲ್ಲಿ ಬಂದು ಇದನ್ನ ಕಂಪಾರಿಸನ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಏನ್ ಮಾಡ್ತಿದ್ವಿ, ಯೂಟ್ಯೂಬ್ ಶಾರ್ಟ್ಸ್ ಗಳಿಗೋಸ್ಕರ ನಾವು ವಿಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡ್ತಿದ್ವಿ. ಹಾಗೂ ಫ್ರೆಂಡ್ಸ್ ಇಲ್ಲಿ ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೇ ಸೇಮ್ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡಬಹುದು. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಮ್ಗೆ ಏನ್ ಮಾಡಬೇಕಾಗುತ್ತೆ, ರೇಷಿಯೋ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಈ ವಿಡಿಯೋ ಸೈಜ್ ನಮಗೆ ಸೆಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ಫಿಲ್ಟರ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಆಲ್ ಓರಿಯಂಟೇಷನ್ಸ್ ಅಂತ ಒಂದು ನಿಮಗೆ ಆಪ್ಷನ್ ನೋಡಕ್ಕೆ ಸಿಗುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನೋಡ್ತಾ ಇರಬಹುದು ವರ್ಟಿಕಲ್ ಅಂತ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಆಲ್ ಸೈಜ್ ಅಂತ ಇದೆ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ಸೈಜ್ ಬೇಕು ಅದನ್ನ ಸೆಲೆಕ್ಟ್ ಮಾಡಬಹುದು. ಇಲ್ಲ ನಾನು ಆಲ್ ಸೈಜ್ ಮೇಲೆ ಸೆಲೆಕ್ಟ್ ಮಾಡಿದ್ದೀನಿ. ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದೆಲ್ಲ ಏನ್ ಸೈಜ್ ಇದೆಲ್ಲ ಫ್ರೆಂಡ್ಸ್, ಇದೆಲ್ಲ ನೀವೇನು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ ರೀಲ್ಸ್ ಗಳಲ್ಲಿ ಇದನ್ನು ನೀವು ಪೋಸ್ಟ್ ಮಾಡಬಹುದು. ಓಕೆ, ಸೊ ನೋಡ್ತಾ ಇರಬಹುದು ಎಷ್ಟೊಂದು ವಿಡಿಯೋಸ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಫ್ರೆಂಡ್ಸ್ ನಮಗೆ ಹಲವಾರು ವಿಡಿಯೋಸ್ಗಳು ನೋಡೋಕೆ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಟೋಟಲ್ ನೀವು ವಿಡಿಯೋಸ್ ನೋಡಿದ್ರೆ ಇಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ವಿಡಿಯೋಸ್ಗಳು ನಿಮ್ಗೆ ನೋಡೋಕೆ ಸಿಗುತ್ತೆ. ಅಂದ್ರೆ ಫ್ರೆಂಡ್ಸ್ ನೀವು ಕೇವಲ ಒಂದೊಂದೇ ವಿಡಿಯೋ ಕ್ಲಿಪ್ ಅನ್ನ ತಗೊಂಡು ನೀವು ಒಂದೊಂದೇ ವಿಡಿಯೋ ಕ್ರಿಯೇಟ್ ಮಾಡಿದ್ರು ಕೂಡ ನಿಮ್ಮ ಹತ್ರ ಎಷ್ಟು ಕಂಟೆಂಟ್ ಇರುತ್ತೆ, 1 ಲಕ್ಷ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಎಷ್ಟೊಂದು ಕಂಟೆಂಟ್ ನೋಡೋಕೆ ಸಿಗುತ್ತೆ ಅಂತ. ಕಂಟೆಂಟ್ ಕೊಡ್ತಿಲ್ಲ ಫ್ರೆಂಡ್ಸ್, ಈಸಿಲಿ ನೀವು ಅದನ್ನ ಯೂಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ಗೋಸ್ಕರ ನಾನು ಏನು ಮಾಡ್ತೀನಿ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇದನ್ನ ಫ್ರೆಂಡ್ಸ್ ಇವಾಗ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋ
ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನೋಡ್ತಾ ಇರಬಹುದು ಡೌನ್ಲೋಡ್ ಆಪ್ಷನ್ ಇದೆ. ಇಲ್ಲಿ ನಿಮಗೆ ಕ್ವಾಲಿಟಿ ಕೂಡ ನೋಡಿ ಸಿಗುತ್ತೆ. ಇಲ್ಲಿ ನಾನು ಇವಾಗ ಫುಲ್ HD ಸೆಲೆಕ್ಟ್ ಮಾಡ್ತಿದ್ದೀನಿ. ಎಷ್ಟು ಒಳ್ಳೆ ಕ್ವಾಲಿಟಿ ಇರುತ್ತಲ್ಲ ಅಷ್ಟು ಫ್ರೆಂಡ್ಸ್ ನಿಮಗೆ ಇಲ್ಲಿ ವ್ಯೂಸ್ ಬರುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಡೌನ್ಲೋಡ್ ಆಗೋಕೆ ಶುರು ಆಗಿದೆ. ಸೊ ನೋಡ್ತಾ ಇರಬಹುದು ಇವಾಗ ಡೌನ್ಲೋಡ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ಇದೇ ರೀತಿ ನಿಮಗೆ ಹಲವಾರು ಇಲ್ಲಿ ವಿಡಿಯೋಸ್ಗಳು ನೋಡಿ ಸಿಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಡೌನ್ಲೋಡ್ ಮಾಡಬಹುದು. ಇದು ಕೂಡ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಡೌನ್ಲೋಡ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ಇದೇ ರೀತಿ ಇನ್ನೊಂದು ವೆಬ್ಸೈಟ್ ಹೇಳ್ತಾ ಇದೀನಿ. ಅದರ ಹೆಸರು ಬಂದ್ಬಿಟ್ಟು ಇದು ಪಿಕ್ಸೆಲ್ಸ್ ಆಯಿತು, ಅದು ಪಿಕ್ಸಾಬೇ ಅಂತ ಇದೆ. ಓಕೆ, ಸೊ ಸಿಂಪ್ಲಿ ಫ್ರೆಂಡ್ಸ್ ನಿಮಗೆ ಏನು ಮಾಡಬೇಕಾಗುತ್ತೆ, ಪಿಕ್ಸಾಬೇ ಅಂತ ನೀವು ಸರ್ಚ್ ಮಾಡಿ. ಸೊ ನೋಡ್ತಾ ಇರಬಹುದು ಇದು ಪಿಕ್ಸಾಬೇ ಅಂತ ಬಂದಿದೆ. ಅದೇ ರೀತಿ ಫ್ರೆಂಡ್ಸ್ ನಿಮಗೆ ಹಲವಾರು ಆಪ್ಸ್ಗಳು ನೋಡಕ್ಕೆ ಸಿಗುತ್ತೆ. ಆ ಟಿಕ್ಟಾಕ್ ಅನ್ನು ಕೂಡ ಫ್ರೆಂಡ್ಸ್ ನೀವು ಯೂಸ್ ಮಾಡಬಹುದು. ಆಕ್ಚುಲಿ ಏನಿದೆ ಪ್ಲಸ್ ಪಾಯಿಂಟ್ ಏನು ಗೊತ್ತಾ ಫ್ರೆಂಡ್ಸ್, ಟಿಕ್ಟಾಕ್ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಓಕೆ, ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನೀವೇನು ಮಾಡ್ಬೋದು ಅಂದರೆ ಯಾವುದಾದ್ರೂ ಒಂದು ಒಳ್ಳೆ VPN ಅನ್ನು ಆ್ಯಡ್ ಮಾಡ್ಕೊಳ್ಳಿ. VPN ಅನ್ನು ಆನ್ ಮಾಡಿ ನೀವು ಟಿಕ್ಟಾಕಲ್ಲಿ ಲಾಗಿನ್ ಆಗಿ ಅಲ್ಲಿಂದ ಫ್ರೆಂಡ್ಸ್ ನೀವು ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫ್ರೆಂಡ್ಸ್ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾವು ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾವು ನೋಡೋಣ ಹೇಗೆ ಇದನ್ನು ಅಪ್ಲೋಡ್ ಮಾಡೋದು ಅಂತ. ಸೊ ಅಪ್ಲೋಡ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನಲ್ಲಿ YT ಕ್ರಿಯೇಟ್ ಆ್ಯಪನ್ನು ಯೂಸ್ ಮಾಡ್ತೀನಿ. ಇದು ಯೂಟ್ಯೂಬ್ ಇದೆ. ಇದರಲ್ಲಿ ಫ್ರೆಂಡ್ಸ್ ನೀವು ಈಸಿಲಿ ಎಡಿಟ್ ಮಾಡಬಹುದು. ಯಾವುದೇ ರೀತಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಇಶ್ಯೂ ಆಗೋದಿಲ್ಲ. ಹಾಗೂ ಇಲ್ಲಿ ಯಾವುದೇ ರೀತಿ ನಿಮಗೆ ವಾಟರ್ ಮಾರ್ಕ್ ನೋಡಕ್ಕೆ ಸಿಗೋದಿಲ್ಲ. ಹಾಗೂ ಇದರಲ್ಲಿ ಫ್ರೆಂಡ್ಸ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಕೂಡ ನೋಡಕ್ಕೆ ಸಿಗುತ್ತೆ. ಓಕೆ, ಸೊ ಇವಾಗ ಬನ್ನಿ ಫ್ರೆಂಡ್ಸ್ ನೋಡೋಣ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಕ್ರಿಯೇಟ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಪ್ಲಸ್ ಸಿಂಬಲ್ ನಿಮಗೆ ನೋಡಕ್ಕೆ ಸಿಗುತ್ತೆ. ಈ ಪ್ಲಸ್ ಸಿಂಬಲ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ವಿಡಿಯೋಸ್ ಅಲ್ಲಿ ಬಂದು ನೀವು ಕ್ಲಿಕ್ ಮಾಡಿ. ಹಾಗೂ ಇಲ್ಲಿ ನಾನು ಡೌನ್ಲೋಡ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡಿರೋ ವಿಡಿಯೋಸ್ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 3 ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಏನು ಮಾಡಿದ್ದೀನಿ ಗೊತ್ತಾ, 3 ಕ್ಲಿಪ್ಸ್ ಅನ್ನ ಒಂದರಲ್ಲೇ ಆಡ್ ಮಾಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಏನು ಮಾಡಬಹುದು, ಒಂದೊಂದೇ ಕ್ಲಿಪ್ ಅನ್ನು ನೀವು ಒಂದೊಂದೇ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 3 ಆಡ್ ಮಾಡಿ ತೋರಿಸಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಈ ರೀತಿ ಬರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಿಮಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ಯಾವುದು ಇಂಪಾರ್ಟೆಂಟ್ ಪೋರ್ಷನ್ ಇರುತ್ತಲ್ಲ ಅದನ್ನ ಮಾತ್ರ ಫ್ರೆಂಡ್ಸ್ ನೀವು ಇಟ್ಕೋಬಹುದು. ಓಕೆ, ಮಿಕ್ಕಿದ ಫ್ರೆಂಡ್ಸ್ ಇಲ್ಲಿಂದ ಸಿಂಪ್ಲಿ ಡಿಲೀಟ್ ಮಾಡ್ತಾ ಹೋಗಿ. ಡಿಲೀಟ್ ಹೇಗೆ ಮಾಡೋದು, ಇವಾಗ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನನಗೆ ಈ ಪೋರ್ಷನ್ ಬೇಕಾಗಿಲ್ಲ. ಸೊ ನಾನು ಏನು ಮಾಡ್ತೀನಿ, ಆ ಕ್ಲಿಪ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ನೋಡ್ತಾ ಇರಬಹುದು ಕೆಳಗಡೆ ನಿಮಗೆ ಇಲ್ಲೊಂದು ಸ್ಪ್ಲಿಟ್ ಆಪ್ಷನ್ ನೋಡಕ್ಕೆ ಸಿಗುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ನನ್ನ ಹತ್ರ 2 ಪಾರ್ಟ್ ಇದೆ. ಒಂದು ಈ ಪಾರ್ಟ್ ಇದೆ ರೈಟ್ ಸೈಡ್, ಇನ್ನೊಂದು ಲೆಫ್ಟ್ ಸೈಡ್ ಪಾರ್ಟ್ ಇದೆ. ಇವಾಗ ಫ್ರೆಂಡ್ಸ್ ನನಗೆ ಇದೇನಿದೆಯಲ್ಲ ರೈಟ್ ಸೈಡ್ ಪಾರ್ಟ್ ನನಗೆ ಬೇಕಾಗಿಲ್ಲ. ಇದನ್ನ ಫ್ರೆಂಡ್ಸ್ ಇವಾಗ ನನಗೆ ಡಿಲೀಟ್ ಮಾಡಬೇಕಾಗಿದೆ. ಆ ಪಾರ್ಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಪೋರ್ಷನ್ ಸೆಲೆಕ್ಟ್ ಮಾಡಿ ಅದರ ಮೇಲೆ ಸಿಂಪ್ಲಿ ಟ್ಯಾಪ್ ಮಾಡಿ. ನೆಕ್ಸ್ಟ್ ಮೇಲ್ಗಡೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಡಿಲೀಟ್ ಅಂತ. ಈ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಪೋರ್ಷನ್ ಏನಿಲ್ಲ ಫ್ರೆಂಡ್ಸ್ ಅದು ಡಿಲೀಟ್ ಆಗುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಇದರಲ್ಲಿ ನೀವು ಕೆಲವೊಂದಿಷ್ಟು ಎಫೆಕ್ಟ್ಸ್ ಕೂಡ ಆಡ್ ಮಾಡಬಹುದು. 2 ಕ್ಲಿಪ್ ಮಧ್ಯೆ ನಿಮಗೆ ಒಂದು ಎಫೆಕ್ಟ್ ಬೇಕು ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು 2 ಕ್ಲಿಪ್ ಮಧ್ಯೆ ನಿಮಗೆ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ ಇಲ್ಲಿ. ಓಕೆ, ಸೊ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಇಲ್ಲಿ ನೀವು ಟ್ರಾನ್ಸಿಷನ್ಸ್ ಗಳನ್ನ ಆಡ್ ಮಾಡಬಹುದು. ಓಕೆ, ಸೊ ನೋಡ್ತಾ ಇರಬಹುದು ಯಾವ ರೀತಿ ಟ್ರಾನ್ಸಿಷನ್ಸ್ ಬರುತ್ತೆ ಅಂತ. ಓಕೆ, ಸೊ ನೋಡ್ತಾ ಇರಬಹುದು ಯಾವ ರೀತಿ ಟ್ರಾನ್ಸಿಷನ್ಸ್ ಇದೆ. ಓಕೆ, ಸೊ ಒಳ್ಳೆ ನಿಮಗೆ ಆಪ್ಷನ್ಸ್ಗಳು ನೋಡಕ್ಕೆ ಸಿಗುತ್ತೆ. ಸೊ ಇದನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡಬಹುದು. ಇಲ್ಲಿ ನೋಡ್ತಾರ ಈ ರೀತಿ ಟ್ರಾನ್ಸಿಷನ್ಸ್ ಬರುತ್ತೆ. ಓಕೆ, ಪ್ಲೇ ಮಾಡಿ ತೋರಿಸಿ ನೋಡಿ, ನಿಮಗೆ ನೋಡ್ತಾರ ಈ ರೀತಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ್ದು ಬೇಕು ನೀವು ಅದನ್ನ ಇಲ್ಲಿಂದ ಸೆಲೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ನೋಡ್ತಾರ ಈ ರೀತಿ ಬರುತ್ತೆ ರೈಟ್. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದರಲ್ಲಿ ಏನು ಮಾಡ್ತೀನಿ ಗೊತ್ತಾ, ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಈ ಸೆಕೆಂಡ್ ಕ್ಲಿಪ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ನಾನು ಸ್ವಲ್ಪ ಮುಂದೆ ಹೋಗ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಇವಾಗ ನಾನು ಇದನ್ನ ಸ್ಪ್ಲಿಟ್ ಮಾಡ್ತೀನಿ. ಸ್ಪ್ಲಿಟ್ ಮಾಡಿದ ನಂತರ ಫ್ರೆಂಡ್ಸ್ ನಾನು ಮತ್ತೆ ಸ್ವಲ್ಪ ಮುಂದೆ ಹೋಗ್ತಿದ್ದೀನಿ. ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿ ನಾನು ಸ್ಪ್ಲಿಟ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ಈ ಮಿಡಲ್ ಇರೋ ಪೋರ್ಷನ್ ಇದೆಯಲ್ಲ ಇದ್ರದ್ದು ನಾನು ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತೀನಿ. ಓಕೆ, ಸೊ ಅದು ಕೂಡ ಒಂದು ಒಳ್ಳೆ ಒಂದು ನಿಮಗೆ ಎಫೆಕ್ಟ್ ಕೊಡುತ್ತೆ. ಸೊ ಇಲ್ಲಿ ನಾನು ಸ್ಪೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಂದ ಫ್ರೆಂಡ್ಸ್ ಇದ್ರ ಸ್ಪೀಡ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು 2x ಮಾಡ್ತೀನಿ. ಆನಂತರ ಫ್ರೆಂಡ್ಸ್ ಇವಾಗ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನೋಡ್ತಾ ಇರಬಹುದು ಫ್ರೆಂಡ್ಸ್ ಯಾವ ರೀತಿ ಎಫೆಕ್ಟ್ ಬರುತ್ತೆ ಅಂತ ಪ್ಲೇ ಮಾಡ್ತೀನಿ. ಓಕೆ, ಸೊ ಈ ರೀತಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಸ್ಪೀಡ್ ಬೇಕಾದ್ರೆ ನೀವು ಸ್ಪೀಡ್ ಅನ್ನ ಆಡ್ ಮಾಡಬಹುದು. ಇಲ್ಲ ನಿಮಗೆ ಸ್ಲೋ ಬೇಕಂದ್ರೆ ಇಲ್ಲಿ ನೀವು ಸ್ಲೋ ಮಾಡಬಹುದು. ನೆಗೆಟಿವ್ ಸೈಡ್ ಹೋದ್ರೆ ಫ್ರೆಂಡ್ಸ್ ಸ್ಲೋ ಆಗುತ್ತೆ, ಪಾಸಿಟಿವ್ ಸೈಡ್ ಅಲ್ಲಿ ಬಂದ್ರೆ ಸ್ಪೀಡ್ ಆಗುತ್ತೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ನೋಡಕ್ಕೆ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಂದ ಟೆಕ್ಸ್ಟ್ ಆಪ್ಷನ್ ಇದೆ. ನಿಮಗೆ ಇಲ್ಲಿಂದ ಯಾವ್ದಾದ್ರು ಟೆಕ್ಸ್ಟ್ ಬೇಕಂದ್ರೆ ಇಲ್ಲಿಂದ ಟೆಕ್ಸ್ಟ್ ಅನ್ನ ಆಡ್ ಮಾಡಬಹುದು. ಹಾಗೆ ನೋಡ್ತಾ ಇರಬಹುದು ಪಕ್ಕದಲ್ಲಿ ಫ್ರೆಂಡ್ಸ್ ನಿಮಗೆ ಸ್ಟಿಕರ್ಸ್ಗಳು ನೋಡಕ್ಕೆ ಸಿಗುತ್ತೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ಸ್ಟಿಕರ್ ಬೇಕೋ ಆ ಸ್ಟಿಕರ್ನ ಫ್ರೆಂಡ್ಸ್ ನೀವು ಇಲ್ಲಿಂದ ಯೂಸ್ ಮಾಡಬಹುದು. ಇಲ್ಲಿ ನೋಡ್ತಾರ ಎಷ್ಟು ಒಳ್ಳೆ ಸ್ಟಿಕರ್ಸ್ ಅನ್ನ ನಿಮಗೆ ಇಲ್ಲಿ ನೋಡಕ್ಕೆ ಸಿಗುತ್ತೆ ಅಂತ. ಸಿಂಪಲ್ ಇಲ್ಲಿ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇದನ್ನ ಇವಾಗ ಸೆಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೊ ನೋಡ್ತಾ ಇರಬಹುದು ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನೀವು ಇದನ್ನು ಬೇಕಾದ್ರೆ ಅಡ್ಜಸ್ಟ್ ಕೂಡ ಮಾಡಬಹುದು. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಅಡ್ಜಸ್ಟ್ ಮಾಡ್ತೀನಿ ಸೈಜ್ ಅನ್ನ. ಸೊ ನೋಡ್ತಾ ಇರಬಹುದು. ಸೊ ಈ ರೀತಿ ಫ್ರೆಂಡ್ಸ್ ಇದನ್ನ ಸೈಜ್ ಅನ್ನ ಅಡ್ಜಸ್ಟ್ ಕೂಡ ಮಾಡಬಹುದು. ಇದನ್ನ ನಿಮಗೆ ರೋಟೇಷನ್ ಬೇಕಾದ್ರೆ ನೀವು ಇಲ್ಲಿಂದ ರೋಟೇಷನ್ ಕೂಡ ಮಾಡಬಹುದು. ಓಕೆ, ಹಾಗೂ ಫ್ರೆಂಡ್ಸ್ ನಿಮಗೆ ಇಲ್ಲಿ ನೋಡ್ತಾ ಇದ್ರೆ ನಾನು ಈ ರೀತಿ ಇದನ್ನ ಪ್ಲೇಸ್ ಮಾಡ್ತೀನಿ. ಸಿಂಪಲ್ ಇವಾಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ನೋಡ್ತಾ ಇರಬಹುದು ಯಾವ ರೀತಿ ಬಂದಿದೆ ಅಂತ. ಸೊ ನೋಡಿ ಈ ರೀತಿ ಫ್ರೆಂಡ್ಸ್ ನಿಮಗೆ ಹಲವಾರು ಇಲ್ಲಿ ಸ್ಟಿಕರ್ಸ್ಗಳು ನೋಡಕ್ಕೆ ಸಿಗುತ್ತೆ. ಸ್ಟಿಕರ್ಸ್ ಅನ್ನ ಆಡ್ ಮಾಡಬಹುದು. ಹಾಗೆ ಫ್ರೆಂಡ್ಸ್ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ. ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬೇಕು ಅಂದ್ರೆ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನಿಮಗೆ ಆಪ್ಷನ್ ನೋಡಕ್ಕೆ ಸಿಗುತ್ತೆ ಸೌಂಡ್ಸ್ ಅಂತ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇದೆಲ್ಲ ನೀವು ಏನು ಮ್ಯೂಸಿಕ್ ನೋಡ್ತಿಲ್ಲ ಇದೆಲ್ಲ ಯೂಟ್ಯೂಬ್ ಆಡಿಯೋ ಲೈಬ್ರರಿ ಇರುವಂಥ ಮ್ಯೂಸಿಕ್ಸ್ ಇರುತ್ತೆ. ಇದು 100% ಫ್ರೀ ಇರುತ್ತೆ ಹಾಗೂ ಕಾಪಿರೈಟ್ ಫ್ರೀ ಇರುತ್ತೆ. ಯಾವುದೇ ರೀತಿ ಫ್ರೆಂಡ್ಸ್ ನಿಮಗೆ ಕಾಪಿರೈಟ್ ಇಶ್ಯೂ ನೋಡಕ್ಕೆ ಸಿಗೋದಿಲ್ಲ, ಯಾಕಂದ್ರೆ ಇದು ಯೂಟ್ಯೂಬ್ ದವ್ರದ್ದು ಇದೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಹಲವಾರು ಇಲ್ಲಿ ಮ್ಯೂಸಿಕ್ಗಳು ಸಿಗುತ್ತೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮಗೆ ಜಾನರ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಬೇರೆ ಆಪ್ಷನ್ಸ್ಗಳು ನೋಡಕ್ಕೆ ಸಿಗುತ್ತೆ. ನಿಮಗೆ ಯಾವ ಸ್ಟೈಲ್ ಬೇಕು ಆ ಸ್ಟೈಲ್ ಫ್ರೆಂಡ್ಸ್ ನಿಮಗೆ ಸಾಂಗ್ಸ್ಗಳು ನೋಡಕ್ಕೆ ಸಿಗುತ್ತೆ. ನಾನು ಇದನ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಹಿಪ್ ಹಾಪ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ಹಿಪ್ ಹಾಪ್ ರಿಲೇಟೆಡ್ ಫ್ರೆಂಡ್ಸ್ ನಿಮಗೆ ಹಲವಾರು ಇಲ್ಲಿ ಮ್ಯೂಸಿಕ್ಗಳು ಬರುತ್ತೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ. ಇದನ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನಾನು ಇದು ಬೇಕಾಗಿದೆ ಅಂತ ಅನ್ಕೊಳ್ಳಿ, ನಾನು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಇದು ಪ್ಲೇ ಆಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು
ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಸಿಂಪ್ಲಿ ಇದು ಇದೆಲ್ಲ ಎರೋ ಮೇಲೆ ಕ್ಲಿಕ್ ಮಾಡ್ತೀನಿ. ಎರೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇದು ಆಟೋಮೆಟಿಕ್ ಆಗಿ ಇಲ್ಲಿ ಇಂಪೋರ್ಟ್ ಆಗಿಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಆಟೋಮೆಟಿಕ್ ಆಗಿ ಇಲ್ಲಿ ಇಂಪೋರ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ಬೋದು ಅಂದ್ರೆ ಇದರ ವ್ಯಾಲ್ಯೂಮ್ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ನಾನು ಇದರ ವ್ಯಾಲ್ಯೂಮನ್ನು ಕಡಿಮೆ ಮಾಡ್ತಾ ಇದೀನಿ. ಓಕೆ, ಸೊ ಇಷ್ಟು ನಾನು ಇದರ ವ್ಯಾಲ್ಯೂಮನ್ನು ಇಡ್ತಾ ಇದೀನಿ. ಸಿಂಪಲ್. ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ಫ್ರೆಂಡ್ಸ್ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದನ್ನ ಇಂಪೋರ್ಟ್ ಮಾಡೋಣ. ಇಂಪೋರ್ಟ್ ಮಾಡೋಕ್ಕೋಸ್ಕರ ಮೇಲ್ಗಡೆ 3 ಡಾಟ್ಸ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ನಿಮಗೆ ಆಸ್ಪೆಕ್ಟ್ ರೇಷಿಯೋ ಕೂಡ ಹೇಳ್ತಿದ್ದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಯೂಟ್ಯೂಬ್ ಶಾರ್ಟ್ಸ್ಗಳಿಗೆ ವಿಡಿಯೋಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಥವಾ ರೀಲ್ಸ್ಗಳಿಗೆ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಳಿ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಮಿಡಲ್ ಇರೋದು 9:16 ರೇಷಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದನ್ನ ಇವಾಗ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ಇದನ್ನ ಎಕ್ಸ್ಪೋರ್ಟ್ ಮಾಡೋಣ. ಎಕ್ಸ್ಪೋರ್ಟ್ ಮಾಡೋಕ್ಕೋಸ್ಕರ ಮೇಲ್ಗಡೆ ನಿಮಗೆ ಫಸ್ಟ್ ಆಪ್ಷನ್ ಸಿಗುತ್ತೆ ಎಕ್ಸ್ಪೋರ್ಟ್ ಅಂತ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದು ಎಕ್ಸ್ಪೋರ್ಟ್ ಆಗೋಕ್ಕೆ ಶುರು ಆಗಿದೆ. ಹಾಗೂ ಇಲ್ಲಿಂದ ಫ್ರೆಂಡ್ಸ್ ನೀವು ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ನಾನು ಇವಾಗ ಹೈ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಎಷ್ಟು ಒಳ್ಳೆ ನಿಮ್ದು ವಿಡಿಯೋ ಕ್ವಾಲಿಟಿ ಇರುತ್ತಲ್ಲ ಅಷ್ಟು ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಇಷ್ಟ ನಂತರ ಫ್ರೆಂಡ್ಸ್ ಇವಾಗ ನಾನು ಸಿಂಪ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೆ ನಮ್ದು ಎಕ್ಸ್ಪೋರ್ಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಅಂತ ಬಂದಿದೆ ಅಪ್ಲೋಡ್ ಆಸ್ ಎ ಯೂಟ್ಯೂಬ್ ಶಾರ್ಟ್ ಅಂತ ನಿಮಗೆ ಆಪ್ಷನ್ ತೋರಿಸ್ತಿದೆ. ಸೊ ಸಿಂಪಲ್ ಫ್ರೆಂಡ್ಸ್ ಇಲ್ಲಿಂದ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಫ್ರೆಂಡ್ಸ್ ನೀವು ಡೈರೆಕ್ಟ್ಲಿ ನಿಮ್ದು ಯೂಟ್ಯೂಬ್ ಯಾವ ಅಕೌಂಟಿಂದ ಲಿಂಕ್ ಇರುತ್ತಲ್ಲ ಫ್ರೆಂಡ್ಸ್ ಅದೇ ಅಕೌಂಟಿಂದ ನೀವು ಈ ಆ್ಯಪನ್ನು ಲಿಂಕ್ ಮಾಡಬೇಕಾಗುತ್ತೆ. ಓಕೆ, ಇಷ್ಟಾಂತರ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಕ್ಯಾಪ್ಷನ್ ಕೊಟ್ಟಿದೆ. ಇಲ್ಲಿಂದ ಫ್ರೆಂಡ್ಸ್ ನೀವು ಕ್ಯಾಪ್ಷನ್ಸನ್ನು ಕೊಡ್ಬೋದು. ಸೊ ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಇವ್ರು ನೋಡಿ ಯಾವ ರೀತಿಯಲ್ಲಿ ಕ್ಯಾಪ್ಷನ್ಸನ್ನು ಕೊಟ್ಟಿದ್ದಾರೆ ಅಂತ. ಕ್ಯಾಟ್ ಮಿಯಾವಿಂಗ್ ಅಂತಿದೆ, ಫನಿ ವಿಡಿಯೋ ಅಂತಿದೆ. ಸೊ ಈ ರೀತಿ ಫ್ರೆಂಡ್ಸ್ ನೀವು ಇಲ್ಲಿಂದ ಕೊಡ್ಬೋದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಕ್ಯಾಟ್ ಫನಿ ವಿಡಿಯೋ ಅಂತ ಕೊಡ್ತೀನಿ. ಸಿಂಪಲ್. ಇಲ್ಲಿ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ನಾವು ಹ್ಯಾಶ್ಟ್ಯಾಗ್ ಅನ್ನು ಕೊಡೋಣ. ಕ್ಯಾಟ್ ಅಂತ ಕೊಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೆ ಹ್ಯಾಶ್ಟ್ಯಾಗ್ ಕೊಡೋಣ. ಕ್ಯೂಟ್ ಕ್ಯಾಟ್ ಅಂತ ಕೊಡ್ತಿದ್ದೀನಿ. ಸಿಂಪಲ್. ಓಕೆ, ಮತ್ತೆ ಹ್ಯಾಶ್ಟ್ಯಾಗ್ ಕೊಡೋಣ. ಫನಿ ಅನಿಮಲ್ಸ್ ಅಂತ ಕೊಡೋಣ. ಇಲ್ಲಿ ನೋಡ್ತಾ ಇರಬಹುದು ಫನಿ ಅನಿಮಲ್ಸ್ ಅಂತ ಬಂದಿದೆ. ಸೊ ಈ ರೀತಿ ಫ್ರೆಂಡ್ಸ್ ನೀವು ಇಲ್ಲಿಂದ ಬೇಕಾದ್ರೆ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಬಹುದು. ಓಕೆ, ಸೊ ಇಷ್ಟಾಂತರ ಫ್ರೆಂಡ್ಸ್ ನೋಡ್ತಾ ಇರಬಹುದು ಸಿಂಪ್ಲಿ ಇಲ್ಲಿಂದ ಫ್ರೆಂಡ್ಸ್ ನೀವು ಇದನ್ನ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಇವಾಗ ಪಬ್ಲಿಕ್ ಇದೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಫ್ರೆಂಡ್ಸ್ ನಿಮ್ದು ಯೂಟ್ಯೂಬ್ ಶಾರ್ಟ್ ವಿಡಿಯೋನಲ್ಲೇ ಅಪ್ಲೋಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಈಸಿ ಇದೆ ಅಂತ. ಈ ರೀತಿ ಫ್ರೆಂಡ್ಸ್ ಇಲ್ಲಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಫ್ರೆಂಡ್ಸ್ ಇವರು ಮಿಲಿಯನ್ಸ್ ಅಲ್ಲಿ ವ್ಯೂಸ್ಗಳನ್ನ ಪಡಿತಿದ್ದಾರೆ, ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸಿದ್ದಾರೆ. ಸೊ ನೀವು ಕೂಡ ಫ್ರೆಂಡ್ಸ್ ಈ ಕೆಲಸನ ಮಾಡಬಹುದು. ತುಂಬಾನೇ ಸಿಂಪಲ್ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ಡೈಲಿ 20 ರಿಂದ 30 ನಿಮಿಷ ಟೈಮ್ ಕೊಟ್ಟರೆ ಅಂತ ಅನ್ಕೊಳ್ಳಿ, ಒನ್ ಡೇಲಿ ಫ್ರೆಂಡ್ಸ್ ನೀವು ಈಸಿಲಿ 3 ರಿಂದ 4 ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ನಿಮಗೆ ನಾನು 3 ಕ್ಲಿಪ್ಸ್ ಅನ್ನ ತಗೊಂಡಿದ್ದೀನಿ. ಸೊ ನೀವು ಬೇಕಾದ್ರೆ ಫ್ರೆಂಡ್ಸ್ ಏನು ಮಾಡಿ ಒಂದೊಂದು ಕ್ಲಿಪ್ ಅದು ಒಂದು ಯೂಟ್ಯೂಬ್ ಶಾರ್ಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅದೇ ಸೇಮ್ ಫ್ರೆಂಡ್ಸ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸ್ ಮಾಡಬಹುದು. ಅದೇ ಸೇಮ್ ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಅಂದ್ರೆ ಫ್ರೆಂಡ್ಸ್ ಇಲ್ಲಿ ನೀವು ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ 3 ಕಡೆಯಿಂದ ಅರ್ನಿಂಗ್ ಮಾಡಬಹುದು. ಓಕೆ, ಸೊ ತುಂಬಾ ಸಿಂಪಲ್ ಆಗಿರುವಂತ ಮೆಥಡ್ ಇದೆ. ಸೊ ಆಲ್ರೆಡಿ ಫ್ರೆಂಡ್ಸ್ ಈ ರೀತಿ ಜನ ಕೆಲಸ ಮಾಡ್ತಾರೆ. ನಿಮ್ಮ ಮುಂದೆ ಪ್ರೂಫ್ ಅನ್ನು ತೋರಿಸಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟೊಂದು ವ್ಯೂಸ್ ಬಂದಿದೆ ಅಂತ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಇದರ ಮೇಲೆ ವರ್ಕ್ ಮಾಡಿ. ಹಾಗೂ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ನೋಡೋಕೆ ಸಿಗೋದಿಲ್ಲ. ಆದ್ರೆ ಫ್ರೆಂಡ್ಸ್ ನೀವು ವೈಸರ್ನ ಕೂಡ ಕೊಡಬಹುದು. ಓಕೆ, ಸೊ ಅದು ಮಾಡಿದ್ರೆ ಫ್ರೆಂಡ್ಸ್ ಇನ್ನೂ ಒಳ್ಳೆ ವಿಷಯ ಆಗುತ್ತೆ. ಯಾವುದೇ ರೀತಿ ನಿಮಗೆ ಇಶ್ಯೂ ಬರೋದಿಲ್ಲ. ಓಕೆ, ನಿಮಗೆ ಲಾಂಗ್ ಟರ್ಮ್ ಅವರಿಗೆ ವರ್ಕ್ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಫ್ರೆಂಡ್ಸ್ ನಿಮಗೆ ವೈಸರ್ ಕೊಡೋಕ್ಕಾದ್ರೆ ನೀವು ವೈಸರ್ನ ಕೊಡಬಹುದು. ಸಿಂಪಲ್ ಇದೆ. ಇಲ್ಲಪ್ಪ ನೀವು ಸಿಂಪಲ್ ಏನು ಮಾಡಿ ಫ್ರೆಂಡ್ಸ್ ಇಲ್ಲಿ ಒಂದು ರಿಯಾಕ್ಷನ್ ವಿಡಿಯೋಸ್ ತರ ನೀವು ಕ್ರಿಯೇಟ್ ಮಾಡಬಹುದು. ಓಕೆ, ಸಿಂಪಲ್ ಫ್ರೆಂಡ್ಸ್ ನೀವೇನು ಮಾಡಿ ವಿಡಿಯೋ ನೋಡ್ತಾ ನಿಮ್ಮ ಫೇಸ್ ಅನ್ನ ಅದರಲ್ಲಿ ಆಡ್ ಮಾಡಿ. ಸಿಂಪಲ್ ಅಷ್ಟೇ. ನಿಮ್ಮ ಫೇಸ್ ಅನ್ನ ರೆಕಾರ್ಡ್ ಮಾಡ್ಕೊಂಡು ಆಡ್ ಮಾಡಿದ್ರೆ ಇನ್ನೂ ಒಳ್ಳೆ ವಿಷಯ ಫ್ರೆಂಡ್ಸ್. ನಿಮಗೆ ಫ್ಯೂಚರ್ ಅಲ್ಲಿ ಯಾವುದೇ ರೀತಿ ಇಶ್ಯೂ ಬರೋದೇ ಇಲ್ಲ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ತುಂಬಾ ಒಳ್ಳೆ ಒಂದು ಅರ್ನಿಂಗ್ ಮೆಥಡ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಓಕೆ, ಸೊ ಫ್ರೀಯಲ್ಲಿ ಫ್ರೆಂಡ್ಸ್ ಡೈಲಿ ಒಂದು 5 ನಿಮಿಷ ನೀವು ಟೈಮ್ ಕೊಟ್ಟರೆ ಅಂತ ಅನ್ಕೊಳ್ಳಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇಲ್ಲ. ಸೊ ಕಂಟೆಂಟ್ ಕೂಡ ಫ್ರೆಂಡ್ಸ್ ನಿಮಗೆ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಫ್ರೆಂಡ್ಸ್ ಕಾಪಿ ಪೇಸ್ಟ್ ಇದೆ. ನಿಮಗೆ ಬೇರೆ ಕಡೆ ಕಂಟೆಂಟ್ ಇರುತ್ತೆ. ಸಿಂಪಲ್ ಫ್ರೆಂಡ್ಸ್ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ. ಸಿಂಪಲ್ ಇಷ್ಟೇ ನಿಮ್ಮ ಕೆಲಸ ಇರೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.